ನನ್ನ ಹೆಸರು ಶಿವಪ್ಪ ಅಂತ. ನಾನು 81 ಪದವಿ ಮುಗಿಸಿದೆ. ಪದವಿ ಮುಗಿಸಿದ್ದಾದಮೇಲೆ ಇದೇ ಒಂದು ಕೃಷಿ ಕಾಯಕನೇ ಇಷ್ಟಪಟ್ಟು ಆರಿಸ್ಕೊಂಡೆ. ಅದಾದ ನಂತರ ನಮ್ಮ ತಂದೆ ನಾವು 10 ಜನ ಮಕ್ಕಳಿರೋದು ಇದ್ದಿದ್ದರಿಂದ ಅವ್ರನ್ನೆಲ್ಲ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅನ್ನೋ ದೃಷ್ಟಿ ಒಳಗೆ ವ್ಯವಸಾಯನ ಮುಂದುವರ್ಸ್ಕೊಂಡು ಬಂದೆ. ಆವಾಗ ಸಂಪನ್ಮೂಲಗಳು ಬೇಕಾದಷ್ಟಿತ್ತು, ಉಪಯೋಗಿಸ್ಕೊಳ್ಳೋ ರೀತಿ ಗೊತ್ತಿರಲಿಲ್ಲ. ಈಗ ಸಂಪನ್ಮೂಲಗಳು ಕಡಿಮೆ ಆಗಿದೆ, ಆದರೆ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿಬಿಟ್ಟಿದೆ. ಈಗ ಸಂಪನ್ಮೂಲಗಳೇ ಇಲ್ಲ. ಆವಾಗ ಎಲ್ಲಿ ನೋಡಿದ್ರು ನೀರಿತ್ತು, ಊಟಕ್ಕೆ ನಡೀತಾ ಇರಲಿಲ್ಲ. ಈಗ ನೀರು ಕಣ್ಣಿಗೆ ಕಾಣಿಸಲ್ಲ, ಊಟಕ್ಕೆ ಯಾರೂ ಚಿಂತೆ ಮಾಡೋರೇ ಇಲ್ಲ. ಇದು ಏನು ನಿದರ್ಶನ ಅಂದರೆ, ಒಂದು ಹೈಬ್ರಿಡ್ ತಳಿ ಬಿತ್ತನೆ ಬೀಜಗಳು, ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು, ಅದರ ಜೊತೆಗೆ ತಂತ್ರಜ್ಞಾನ ಬಹಳ ಎತ್ತರಕ್ಕೆ ಬೆಳೀತು. ತಂತ್ರಜ್ಞಾನ ಆವತ್ತು ಹಳ್ಳಿಗಳಲ್ಲೂ ತಂತ್ರಜ್ಞಾನ ಅನ್ನೋದು ಗೊತ್ತೇ ಇರಲಿಲ್ಲ. ಬರೀ ಮ್ಯಾನ್ ಪವರಿಂದನೇ ಮಾಡಬೇಕಾಗಿತ್ತು ಅವಾಗೆಲ್ಲ. ಇವಾಗೆಲ್ಲ ಯಾಂತ್ರಿಕ ಶಕ್ತಿಯಿಂದ ಮಾಡೋದ್ರಿಂದ ಖಂಡಿತವಾಗಿ ಇವತ್ತು ವ್ಯವಸಾಯ ಸುಲಭ ಅಂತ ಹೇಳ್ಬೋದು. ಏನಂದರೆ ಮಾಡಬೇಕನ್ನೋ ಮನಸ್ಸು. ಇನ್ನೊಂದು, ನಾವು ಕಾಲೇಜಿಗೆ ಹೋಗ್ತಿದ್ದಾಗ ಇರ್ಬೋದು, ಅದಕ್ಕೆ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ನಾನು ಪಠ್ಯಪುಸ್ತಕದಲ್ಲೂ ಓದಿದ್ದೆ, ಇಂಡಿಯನ್ ಫಾರ್ಮರ್ಸ್ ಆರ್ ಗ್ಯಾಮ್ಲಿಂಗ್ ವಿತ್ ಮಾನ್ಸೂನ್ ರೈನ್ಸ್ ಅಂತ ಹೇಳೋರು. ಅದು ಸತ್ಯ. ಅದು ಬ್ರಿಟಿಷರು ಹೋದ ಮೇಲಂತೂ ಈ ರೈತರು ಇವತ್ತು ಗ್ಯಾಮ್ಲಿಂಗ್ ವಿತ್ ಮಾರ್ಕೆಟು, ವಿತ್ ಈ ಗೊಬ್ಬರದವ್ರ ಜೊತೆಯಲ್ಲೂ ಗ್ಯಾಮ್ಲಿಂಗ್ ಮಾಡಬೇಕು, ಲೇಬರ್ ಜೊತೆ ಒಳಗೂ ಗ್ಯಾಮ್ಲಿಂಗ್ ಮಾಡಬೇಕು, ಮಾರ್ಕೆಟಿನ ಜೊತೆಯಲ್ಲೂ ಗ್ಯಾಮ್ಲಿಂಗ್ ಮಾಡಬೇಕು. ಇದಾದ ಮೇಲೆ ಈ ಪ್ರಕೃತಿ ಪಂಚಭೂತಗಳು ಸ್ಪಂದಿಸ್ತಾ ಇಲ್ಲ. ಈಗ ಇತ್ತೀಚೆಗೆ ಮಳೆ ಕೊರತೆ ಜಾಸ್ತಿ ಆಗ್ತಾಯಿದೆ. ಎಲ್ಲವೂ ಅನಿಶ್ಚಿತತೆ. ಕಾರಣ ಏನು ಅಂದರೆ, ಜನಸಂಖ್ಯೆ ಜಾಸ್ತಿ ಆಯಿತು ಅನ್ನೋದು ನನ್ನ ಭಾವನೆ. ಏನು ನಮ್ಮಲ್ಲಿ ಸಂಪನ್ಮೂಲಗಳಿದೆ ಅದಕ್ಕಿಂತಲೂ ಜಾಸ್ತಿ ಆಯಿತು. ಜನಸಂಖ್ಯೆ ಜಾಸ್ತಿ ಆದಷ್ಟು ಸಂಪನ್ಮೂಲಗಳು ಕಡಿಮೆ ಆಗ್ತಾಯಿವೆ. ಹಾಗಾಗಿ ಈ ಅನಿಶ್ಚಿತತೆಯಿಂದ ದೂರ ಇರಬೇಕು ಅಂಥೇಳಿ ನಾನು ಈ ಫೀಲ್ಡ್ನ ಆಯ್ಕೆ ಮಾಡಿಕೊಂಡೆ. ಇಲ್ಲಿ ಏನು ಅಂದರೆ, ಪುಸ್ತಕ ಓದ್ತಾ ಬಂದೆ. ಬಡತನ ನೀಗಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಹಾಕ್ಕೊಂಡೆ. ಕಠಿಣವಾದ ಶ್ರಮ ಮಾಡ್ತಾ ಬಂದೆ. ಕಠಿಣವಾದ ಶ್ರಮ ಮಾಡಿದಾಗ ನನಗೆ ಒಳ್ಳೆ ಊಟ ಬಟ್ಟೆ ಸಿಕ್ತಷ್ಟೇ, ಇನ್ನೇನು ಗುರಿ ಸಾಧನೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ಕೆಲವು ಮಹಾಪುರುಷರದ್ದು ಪುಸ್ತಕಗಳನ್ನ ಓದ್ತಾ ಬಂದೆ. ಅದ್ರ ಜೊತೆಗೆ ನನ್ನ ಜೀವನದಲ್ಲೂ ಅಳವಡಿಸ್ಕೊಳ್ಳೋಂಥ ವ್ಯವಸ್ಥೆನೂ ಮಾಡಿಕೊಂಡೆ. ಒಂದು ಪುಸ್ತಕಗಳು ಓದಾಗ ಏನಾಗುತ್ತೆ ಅಂದರೆ, ಒಂದು ಸಾರ್ತಿ ನಾನು ಸರ್ವಜ್ಞನ ವಚನಗಳು ಓದ್ತಾ ಇರ್ಬೇಕಾದ್ರೆ, ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತ ಆ ಮಹಾನ್ ಭಾವ ಒಂದು ಮಾತು ಹೇಳ್ದ. ಅದರ ಅರ್ಥ ನನಗೆ ಗೊತ್ತಾಯಿತು. ಒಕ್ಕಲಿಗ ಅಂದರೆ ವ್ಯವಸಾಯ ಮಾಡೋನು ಒಕ್ಕಣೆ ಮಾಡದೇ ಇದ್ದರೆ, ಅಂದರೆ ಕಣ ಮಾಡಿ ಒಕ್ಕಣೆ ಮಾಡದೇ ಇದ್ದರೆ ಜಗವೆಲ್ಲ ಬಿಕ್ಕುವುದು ಅಂದರೆ ಅಳೋದು ಅಂತ. ಅದು ನನಗೆ ಗೊತ್ತಾಯಿತು. ಇದು ಒಳ್ಳೆ ಫೀಲ್ಡು, ಇದು ಸರ್ವಿಸ್ ಮಾಡೋದಕ್ಕೆ ಇದು ಒಳ್ಳೆ ಫೀಲ್ಡು ಅಂತ ಆಯ್ಕೆ ಮಾಡಿಕೊಂಡೆ. ಈ ತಂತ್ರಜ್ಞಾನದ ಮಾಹಿತಿ ನನಗೆ ಸಿಗಬೇಕು ಅಂತ ಹೇಳಿದ್ರೆ KVKಗಳು ಅಲ್ಲೆಲ್ಲ ಸಂಪರ್ಕ ಇಟ್ಕೊಂಡೆ. IAHR ಇವೆಲ್ಲ ಸಂಪರ್ಕ ಇಟ್ಕೊಂಡೆ. ಆ ತಜ್ಞರ ಜೊತೆ ಒಳಗೆ ಮಾತಾಡಿದೆ. ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ಇವತ್ತು ವಿಜ್ಞಾನಿಗಳು ಬುದ್ಧಿವಂತರಲ್ಲ, ರೈತರು ದಡ್ರಲ್ಲ. ಇವರಿಬ್ಬರೂ ಒಂದು ಕಡೆ ಸೇರಿದಾಗ ಮಾತ್ರ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಏನಾದರೂ ಒಂದು ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗಬೇಕಂದ್ರೆ ರೈತ ಮತ್ತು ವಿಜ್ಞಾನಿ ಇಬ್ಬರು ಒಂದು ವೇದಿಕೆಯಲ್ಲಿರಬೇಕು. ವಿಜ್ಞಾನಿಗಳು ಲ್ಯಾಬ್ರೇಟ್ರಿ ಒಳಗಿರ್ತಾರೆ, ಒಳ್ಳೊಳ್ಳೆ ಬಿಲ್ಡಿಂಗ್ಗಳೊಳಗಿರ್ತಾರೆ, ರೈತ ಇಲ್ಲಿ ಜಮೀನಲ್ಲಿ ಕಷ್ಟಪಡ್ತಾ ಇರ್ತಾನೆ. ಇವರಿಬ್ಬರು ಸೇರಲ್ಲ, ಯಾವತ್ತುವರೆಗೂ ಸೇರಲ್ವೋ ಟೆಕ್ನಾಲಜಿ ಖಂಡಿತವಾಗಿ ಪಾಸಾಗಲ್ಲ, ರೈತರು ಉದ್ಧಾರ ಆಗಲ್ಲ. ಅದು ನಮಗಿರಬೇಕು. ನಾವು ನಮ್ಮ ಮನೆಯಿಂದ ಹೋಗಿರೋರು ತಾನೇ ಎಲ್ಲ ವಿಜ್ಞಾನಿಗಳು, ರೈತರ ಮನೆಗಳಿಂದ ಹಳ್ಳಿಗಳಿಂದನೇ ಹೋಗಿರೋರೆ. ಎಲ್ಲ ನಗರಗಳು ಮಾರ್ಪಾಟಾಗಿರೋದು ಹಳ್ಳಿಗಳಿಂದನೇ ಹೊರತು ಅಲ್ಲೇನು ಹುಟ್ಟಿಲ್ಲ ಅವು. ಹಾಗಾಗಿ ಹಳ್ಳಿಗಳು ಇವತ್ತು ಕಡೆಗಣಿಸ್ತಾವ್ರೆ. ಸರ್ಕಾರಗಳಿರ್ಬೋದು, ಬರೋ ಜನ್ರೇಷನ್ನು, ತಂದೆ ತಾಯಿಗಳೇ ಮಕ್ಕಳಿಗೆ ಹೇಳ್ತಾರೆ, ಹಳ್ಳಿ ಒಳಗೇನು ಪ್ರಯೋಜನ ಇಲ್ಲ, ನೀನು ನಗರಕ್ಕೆ ಹೋಗು ಅಂತ. ಇನ್ನೊಂದು, ಕೃಷಿತೋ ನಾಸ್ತಿ ದುರ್ಭಿಕ್ಷಃ ಅಂತ ಹೇಳ್ತಾರೆ. ಇದು ಸಂಸ್ಕೃತದ ಒಂದು ಸ್ಲೋಗನ್ನು. ಇದನ್ನು ಗೀರ್ವಾಣ ಭಾಷೆ ಅಂತ ಕರೀತಾರೆ. ಇದು ದೇವತೆಗಳು ಮಾತಾಡ್ತಿದ್ದ ಭಾಷೆ ಅಂತಲೂ ಹೇಳ್ತಾರೆ. ಇದು ಉಗಮ ಯಾವತ್ತು ಅಂತ ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ. ಸಂಸ್ಕೃತದ ಉಗಮ ಹೇಗಾಯಿತು ಅಂತ. ಎಲ್ಲ ಭಾಷೆಗಳಿಗೂ ಒಂದು ಉಗಮ ಇದೆ, ಇದಕ್ಕೆ ಉಗಮ ಇಲ್ಲ. ಕೃಷಿತೋ ನಾಸ್ತಿ ದುರ್ಭಿಕ್ಷಃ ಅಂದರೆ ಕೃಷಿ ಮಾಡಿದವ್ರಿಗೆ ದುರ್ಭಿಕ್ಷ ಬರಲ್ಲ ಅಂತ ಇದರ ಅರ್ಥ. ಇದನ್ನು ನಂದು ಜೀವನದಲ್ಲಿ ಗುರಿಯಾಗಿಟ್ಕೊಂಡೆ ಕೃಷಿ ಮಾಡೋಕ್ಕಾಗ್ತದೆ. ಖಂಡಿತವಾಗಿ ನನ್ನ ಹತ್ರಕ್ಕೆ ದುರ್ಭಿಕ್ಷೆ ಇದುವರೆಗೂ ಬಂದೇ ಇಲ್ಲ. ಹಾಗಾಗಿ ಇದನ್ನೇ ನಾನು ಮಾಡಿಕೊಂಡೆ. ನಾನು ವಿಶ್ವವಿದ್ಯಾನಿಲಯದಲ್ಲಿ ಕಲ್ತಿರೋದಕ್ಕಿಂತಲೂ ಹೆಚ್ಚಿನಾಗಿ ಈ ಬಡತನ ಅನ್ನೋ ವಿಶ್ವವಿದ್ಯಾನಿಲಯ ನನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತು. ಇಲ್ಲಿ ಕಲಿಯುವಂಥ ಪಾಠ ಇನ್ಯಾವ ವಿಶ್ವವಿದ್ಯಾನಿಲಯದಲ್ಲೂ ಸಿಗಲ್ಲ ಬಡತನದಲ್ಲಿ. ಯಾಕಂದರೆ ಸಮಾಜ ನಮ್ಮನ್ನು ನೋಡೋ ರೀತಿಯೇ ಬೇರೆ.
ಆಹಾರದಲ್ಲಿ ನಾನು ಜಾಸ್ತಿ ನೊಂದು ಬೆಂದು ಆಹಾರದ ಅಭಾವ ಜಾಸ್ತಿ ಆಗಿರೋದಕ್ಕೆ ಏನು ಮಾಡಬೇಕು, ಕಠಿಣವಾದ ಶ್ರಮ ಪಟ್ಟು ಒಳ್ಳೆ ಜ್ಞಾನ ಸಂಪಾದನೆ ಮಾಡಿಕೊಂಡು ಪುಸ್ತಕಗಳು ಓದಿ, ಮಹಾನುಭಾವ್ರ ಚರಿತ್ರೆಗಳು ಓದಿ ಒಂದು ಅಷ್ಟೋ ಸಂಪಾದನೆ ಮಾಡಿಕೊಂಡು ವ್ಯವಸಾಯದಲ್ಲಿ ಮಾಡಿದೆ. ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ತಜ್ಞರ ತಾ ಮಾತಾಡ್ತಾ ಬಂದೆ. ಅದನ್ನು ನಾನು ಸ್ವತಃ ಅಪ್ಲೈ ಮಾಡಿದೆ. ಇಲ್ಲಿ ಸಾಯಿಲ್ ಅಪ್ಲಿಕೇಶನ್ ಮಾಡಿ ಕೆಲಸ ಮಾಡಿದೆ. ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಮನುಷ್ಯನಿಗೆ ಏನೇನು ಬೇಕೋ ವಿಟಮಿನ್ಸು, ಪ್ರೋಟೀನ್ಸು, ಮಿನರಲ್ಸು, ಕಾರ್ಬೋಹೈಡ್ರೇಟ್ಸು ಗಿಡಗಳಿಗೂ ಅದು ಬೇಕು. ನಾವು ಹೇಳ್ತೀವಿ, ಅವು ಹೇಳಲ್ಲ. ಅವು ತನ್ನ ಬೇಕು ಬೇಡಗಳನ್ನು ಎಲೆಗಳ ಮೂಲಕ ತೋರಿಸ್ತವೆ. ಈ ನೋಡೋ ಅಂಥ ಜ್ಞಾನ ರೈತನಿಗಿರಬೇಕು. ಆವಾಗ ಖಂಡಿತವಾಗಿ ಅವನು ಸಕ್ಸಸ್ ಆಗ್ತಾನೆ. ಇನ್ನೊಂದು ಒಡನಾಟ ಇಟ್ಕೊಂಡಿರಬೇಕು. ತಾಯಿ ಮಗುಗೆ ಏನು ಸಂಪರ್ಕ ಇರುತ್ತೆ ಚಿಕ್ಕ ವಯಸ್ಸಲ್ಲಿ, ಆ ಸಂಪರ್ಕ ವ್ಯವಸಾಯಕ್ಕೂ ನಮಗೂ ಸಂಪರ್ಕ ಇರಬೇಕು. ಆಗ ಗಿಡಗಳು ನಮಗೆ ಕೇಳ್ತಾವೆ, ನನಗೆ ಇಂಥದ್ದು ಸಾಲದು ಇಂಥದ್ದು. ಯಾಕಂದ್ರೆ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಲ್ಲ, ನೆನ್ನೆ ಹೆಂಗಿತ್ತು, ಬೆಳಗ್ಗೆ ಹೆಂಗಿತ್ತು, ಮಧ್ಯಾಹ್ನ ಹೆಂಗಿದೆ, ಸಾಯಂಕಾಲಕ್ಕೆ ಹೆಂಗಿದೆ ಅಂತ ಅಬ್ಸರ್ವ್ ಮಾಡಿಬಿಟ್ಟು ಅದರ ಬೇಕು ಬೇಡಗಳು ನಮ್ಗೆ ಗೊತ್ತಾಗ್ಬಿಡುತ್ತೆ. ಆವಾಗ ನಾವು ಫೀಡ್ ಮಾಡ್ಬೋದು. ಅದರಲ್ಲಿ ಏನು ಕೀಟಗಳಿಗೆ ಬಾಧೆ ಇದೆಯಾ, ಹುಳ ಹುಪ್ಪಟೆಗಳ ಬಾಧೆ ಇದೆಯಾ, ಅಥವಾ ಏನಾದರೂ ವೈರಸ್ದೇನ ಬಾಧೆ ಇದೆಯಾ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ ಖಂಡಿತವಾಗಿ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಒಡನಾಟ ಇಟ್ಕೊಂಡಿರಬೇಕು. ನಾನು ರೈತರಿಗೆ ಹೇಳೋದೇನು ಅಂದರೆ, ಬೆಳಗ್ಗೆದ್ದು ಜಮೀನು ತೊಳಿರಿ. ಖಂಡಿತವಾಗಲೂ ಪ್ರತಿಯೊಬ್ಬ ರೈತನೂ ಅರ್ಧ ವಿಜ್ಞಾನಿ ಆಗ್ತಾನೆ. ಇನ್ನು ಅರ್ಧ ವಿಜ್ಞಾನಿ ಲ್ಯಾಬಲ್ಲಿ ಆಗ್ತಾನೆ. ಅರ್ಧ ವಿಜ್ಞಾನಿ ಬೆಳಗ್ಗೆದ್ದು ಜಮೀನು ತುಳಿದ್ರೆ ವಿಜ್ಞಾನಿ ಆಗ್ತಾನೆ.